ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಅವರೇ, ಮನೇಲಿ ಏನೇನೋ ಆಯಿತು ಅಂತ ನಿಮ್ಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳಿ? ನೀವು ಹಂಗೆಲ್ಲ ಮಾಡಿಲ್ಲ ಅಂತ ನಂಗೆ ಗೊತ್ತು. ನಾನು ನಿಮ್ಮನ್ನ ನಂಬ್ತೀನಿ ಮೇಡಮ್ ಅವರೇ. ಸಿದ್ದು ಅವರೇ, ನೀವು ನಿಜವಾಗ್ಲೂ ನನ್ನ ನಂಬ್ತೀರಾ ತಾನೆ? ನೀವು ನನ್ನ ಹೆಂಡ್ತಿ ಮೇಡಮ್ ಅವರೇ. ನನಗೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಯಾಕಂದರೆ ಇಷ್ಟು ದಿವಸ ಮನೇಲಿ ಯಾರು ಏನೇ ಅಂದ್ರೂ ಏನೇ ಮಾಡಿದ್ರು ನೀವು ತಿರುಗಿಸಿ ಒಂದು ಮಾತು ಆಡ್ದವ್ರಲ್ಲ, ಸುಮ್ಮನೆ ಇದ್ದವರು. ಭೂಮಿ ತಾಯಿ ಥರ. ನಿಮ್ಗೆ ಎಷ್ಟು ತಾಳ್ಮೆ ಅದೇ, ಎಷ್ಟು ಸಹನೆ ಅದೇ ಅನ್ನೋದು ನಂಗೆ ಗೊತ್ತು ಮೇಡಮ್ ಅವರೇ. ಎಲ್ಲರೂ ಕಷ್ಟ ಕೊಟ್ಟಾಗ, ಅವಮಾನ ಮಾಡಿದಾಗಲೇ ನೀವು ಏನು ಮಾಡದೆ ಸುಮ್ಮನಿದ್ದವರು ಈಗೇನು ಮಾಡದೇ ಇದ್ದಾಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಅಂದರೆ ಅದು ನಂಬೋ ಮಾಡ್ತಾ ಮೇಡಮ್ ಅವರೇ. ಸಿದ್ದು ಅವರೇ, ನೀವು ಒಬ್ಬರು ನನ್ನನ್ನು ನಂಬ್ತಿರಲ್ಲ, ನನಗಷ್ಟೇ ಸಾಕು. ಏನೋ ಕೆಟ್ಟಗಳಿಗೆ ಹಿಂಗೆಲ್ಲ ಆಗೋಯ್ತು ನೋಡಿ. ನೀವು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹಿಂಗೆ ಬೇಜಾರಲ್ಲಿ ಕೂತಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬಿಡಿ ಹೇಳಿ? ನೋಡಿ ಮೇಡಮ್ ಅವರೇ, ಇಡೀ ಪ್ರಪಂಚನೇ ನಮ್ಮ ಮುಂದೆ ತೊಂದರೆ ತಂದಿಟ್ಟರು ನಾವಿಬ್ಬರು ಜೊತೆಗಿದ್ರೆ ಅದು ಎಂಥ ತೊಂದರೆನಾದರೂ ಗೆಲ್ಬೋದು ಮೇಡಮ್ ಅವರೇ. ಹೌದು ಸಿದ್ದು ಅವರೇ, ನೀವು ನನ್ನ ಜೊತೆ ಇದ್ದರೆ ಸಾಕು. ಎಂಥ ಸಮಸ್ಯೆ ಬಂದರೂ ನಾನು ಅದನ್ನು ಎದುರಿಸ್ತೀನಿ. ಆದರೆ ಸಿದ್ದು ಅವರೇ, ನಾನು ನಿಜ ಹೇಳ್ತಾ ಇದ್ದೀನಿ. ಒಂದು ಅಜ್ಜಿ ಮತ್ತು ಹುಡುಗಿ ಸಹಾಯ ಬೇಕು ಅಂತ ನನ್ನನ್ನು ಕೇಳಿದ್ರು. ಓದು ಬರಹ ಬರಲ್ಲ ಅಂದಿದ್ದಕ್ಕೆ ನಾನೇ ಕಂಪ್ಲೇಂಟ್ ಕಾಪಿ ಬರೆದು ಕೊಡ್ತೀನಿ ಅಂತ ಹೇಳಿದೆ. ಸ್ಟೇಷನ್ವರೆಗೂ ಹೋದೆ. ಸಮಸ್ಯೆ ಏನು ಅಂದರೆ, ಆ ಹುಡುಗಿ ಹೆಸರು ಭಾವನಾನೇ. ಅತ್ತೆ ಮಾವನ ಮೇಲೆ ಕಂಪ್ಲೇಂಟ್ ಬರೀಬೇಕು ಅಂತ ಹೇಳಿದ್ರು, ಆದರೆ ಅವ್ರ ಹೆಸರೇ ಹೇಳಲಿಲ್ಲ. ಹಾಗೆ ಬರೆದು ಕೊಟ್ಬಿಟ್ಟೆ. ನಾನೇ ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತು. ಹೋಗ್ಲಿ ಬಿಡಿ ಮೇಡಮ್ ಅವರೇ, ಇದೆಲ್ಲ ಯಾರು ಮಾಡಿದಾರೇನೋ ಒಂದಲ್ಲ ಒಂದಿನ ಸಿಕ್ಕಾಕೋತಾರೆ. ಅದು ಮಾತ್ರ ಅವರ ನಾನು ಸುಮ್ಮನೆ ಬಿಡಿದಿಲ್ಲ. ಈಗ ನೀವು ಇದನ್ನೆಲ್ಲ ಮನಸ್ಸಿಗೆ ಇಟ್ಕೊಂಡು ಹಿಂಗೆ ಬೇಜಾರಾಗಿದ್ಬಿಡಿ. ಯಾವಾಗಲೂ ನಂಗೆ ಹೇಳ್ತೀರಾ, ಈಗ ನೀವೇ ಈ ಥರ ಮಾಡ್ತಿದ್ದೀರಾ? ಎಲ್ಲಿ ಒಂದು ಸ್ವಲ್ಪ ನಗಿ ನೋಡಮ್ಮ, ನಗಿ. ಅದು ನಮ್ಮ ಮೇಡಮ್ ಅವರಿದ್ರೆ. ಹಲೋ ಸರ್. ಹಲೋ ಮಿಸ್ಟರ್ ಕಿಶೋರ್. ಶಾಂತಮ್ಮ, ನೀವು 2 ಕಪ್ ಕಾಫಿ ರೆಡಿ ಮಾಡ್ಕೊಳ್ಳಿ, ನಾನು ಹೇಳಿ ಕಳಿಸ್ತೀನಿ. ಸರಿನಪ್ಪ, ಪ್ಲೀಸ್ ಟೇಕ್ ಅ ಸೀಟ್. ಥ್ಯಾಂಕ್ ಯು. ಹೇಳಿ ಸರ್, ನನ್ನಿಂದ ನಿಮ್ಗೆ ಏನಾಗಬೇಕಾಗಿದೆ? ನೋಡಿ ಮಿಸ್ಟರ್ ಕಿಶೋರ್, ಇವರು ನನ್ನ ಹೆಂಡತಿ ಜಾಹ್ನವಿ ಅಂತ. ಇವರು ನನ್ನ ಜೀವನದಿಂದ ಕಾಣೆಯಾಗಿದ ಮೇಲೆ ಅಂದರೆ ನಿಮ್ಮ ಅನುಮಾನ ನಿಮ್ಮ ವೈಫು ಆ ವಿಶ್ವನ ಮನೇಲಿ ಇದ್ದಾರೆ ಅಂತನಾ? ವಿಶ್ವನ ಮನೆಯಲ್ಲಿರ್ಬೋದು ಅಥವಾ ಅವ್ನ ಕ್ಲೋಸ್ ಫ್ರೆಂಡ್ಸ್ ಮನೆಯಲ್ಲೂ ಇರ್ಬೋದು. ಅದನ್ನು ಪ್ರೂವ್ ಮಾಡೋಕ್ಕೆ ಈಗ ನೀವು ಇಲ್ಲಿ ಬಂದಿರೋದು. ನೋಡಿ, ನೀವೇನಾದರೂ ನನ್ನ ಹೆಂಡತಿನ ಹುಡುಕೊಟ್ರೆ ನಿಮ್ಮ ಲೈಫ್ ಸೆಟ್ಲ್ ಆಯಿತು ಅಂತ ಇಟ್ಕೊಳ್ಳಿ. ಸರ್, ನೀವು ಕೊಡೋ ಪೇಮೆಂಟ್ಗಿಂತ ಒಪ್ಕೊಂಡಿರೋ ಕೆಲಸನ ಸಕ್ಸಸ್ಫುಲ್ಲಾಗಿ ಮುಗಿಸೋದು ತುಂಬ ಮುಖ್ಯ. ಸೊ ನನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡ್ತೀನಿ. ಐ ಲೈಕ್ ಯುವರ್ ಆ್ಯಟಿಟ್ಯೂಡ್. ಈ ಸಲ ನನ್ನ ಪ್ರಯತ್ನದಲ್ಲಿ ನಾನು ಸಕ್ಸಸ್ಫುಲ್ ಆಗ್ತೀನಿ ಅನ್ನೋ ಭರವಸೆ ನನಗೆ ಇವಾಗ ಮೂಡಿ ಬರ್ತಾ ಇದೆ. ನಿಮಗೆ ಸರ್, ನೀವು ಶುರು ಮಾಡಿ. ಆದರೆ ನನಗೆ ಟೈಮ್ಲಿ ಅಪ್ಡೇಟ್ಸ್ನ ಕೊಡೋದು ಮರಿಬೇಡಿ. ಶ್ಯೂರ್. ಥ್ಯಾಂಕ್ ಯು. ಲಕ್ಷ್ಮೀ ನಿವಾಸ